ಆತ್ಮೀಯ ವೀಕ್ಷಕರೇ, ಆರ್ಫನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ಸಿಪಿಐಎಂ ಪಕ್ಷದ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 18ನೇ ಸಮ್ಮೇಳನ ಅಂಗವಾಗಿ ಸಾಂಸ್ಕೃತಿಕ ಕಲಾಜಾತ ದಿನಾಂಕ 7/11/2024ರಿಂದ 21/11/2024ರವರೆಗೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂಚರಿಸಿ ದುಡಿಯುವ ವರ್ಗದ ಹಕ್ಕುಗಳ ರಕ್ಷಣೆಗಾಗಿ ಅರಿವು ಮೂಡಿಸುವ ಸಲುವಾಗಿ ಈ ಜಾಥಾ ನಡೆಯಲಿದೆ. ಉದ್ಘಾಟನೆ ಪಿಳ್ಳಚ್ಚಿ ಶ್ರೀನಿವಾಸ್ ರವರು ಮಾಡಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಎಂಪಿ ಮುನಿವೆಂಕಟಪ್ಪ ಜಿಲ್ಲಾ ಕಾರ್ಯದರ್ಶಿ, ಸಿದ್ದಗಂಗಪ್ಪ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯ, ಅನಿಲ್ ಕುಮಾರ್ ರಾಜ್ಯ ಸಮಿತಿ ಸದಸ್ಯ, ಎಂಎನ್ ರಘುರಾಮರೆಡ್ಡಿ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯ, ಮುನಿಕೃಷ್ಣಪ್ಪ ಜಿಲ್ಲಾ ಸಮಿತಿ ಸದಸ್ಯ, ಎಸ್ ಲಕ್ಷ್ಮಣರೆಡ್ಡಿ ಬಾಗೇಪಲ್ಲಿ ತಾಲೂಕು ಸಮಿತಿ ಸದಸ್ಯ ಹಾಗೂ ವಕೀಲರು, ಸಿ ಉಮಾ ತಾಲೂಕು ಸಮಿತಿ ಸದಸ್ಯೆ. ರಕ್ಷಣೆ ಮಾಡಬೇಕು ಅಂತೇಳಿ ದಲಿತರು, ಮಹಿಳೆಯರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನು ತಡೆಯಬೇಕು ಅಂತೇಳಿ ಸಿಪಿಐಎಂ ಪಕ್ಷ ಪ್ರಧಾನವಾಗಿ ಈ ಬೇಡಿಕೆಗಳ ಆಧಾರದ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು, ಕೂಲಿಕಾರರು, ಬಡವರನ್ನು ಜಾಗೃತಿಗೊಳಿಸಿ ಜನ ಚಳವಳಿಯನ್ನು ಬಲಿಷ್ಠಗೊಳಿಸುವ ಸಲುವಾಗಿ ಈ ಒಂದು ಸಮ್ಮೇಳನದ ಭಾಗವಾಗಿ ಸಾಂಸ್ಕೃತಿಕ ಕಲಾ ಜಾಥಾ ಇವತ್ತಿಲ್ಲಿ ಪ್ರಾರಂಭ ಆಗ್ತಾ ಇದೆ. 15 ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ, ಎಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲೂ ಕೂಡ ಸಂಚಾರ ಮಾಡಿ ರೈತರನ್ನು, ಕೂಲಿಕಾರರನ್ನು, ಮಹಿಳೆಯರನ್ನು, ಯುವಜನರನ್ನು, ವಿದ್ಯಾರ್ಥಿಗಳನ್ನು, ದಲಿತರನ್ನು ಎಲ್ಲರನ್ನೂ ಕೂಡ ಜಾಗೃತಗೊಳಿಸಿ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೊಂದಿಗೆ ಐಕ್ಯ ಹೋರಾಟಗಳನ್ನು ಬಲಿಷ್ಠಗೊಳಿಸುವ ಸಲುವಾಗಿ ಈ ಒಂದು ಜನಜಾಗೃತಿ ಸಾಂಸ್ಕೃತಿಕ ಜಾಥಾ ಪ್ರಾರಂಭ ಮಾಡ್ತಾ ಇದ್ದೇವೆ ಬಂಧುಗಳೇ. ಈ ಒಂದು ಕಲಾ ಜಾಥಾ ಉದ್ಘಾಟನೆಗೆ ನಮ್ಮೆಲ್ಲರ ಪ್ರೀತಿಯ ನಾಯಕರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಕಂಡ ಅದ್ಭುತ ಕಲಾವಿದರು ಆಗಿರ್ತಕ್ಕಂಥ ನಮ್ಮ ಪಿಚ್ಚಳ್ಳಿ ಶ್ರೀನಿವಾಸರವರು ಈ ಒಂದು ಸಾಂಸ್ಕೃತಿಕ ಜಾಥಾ ನೀವು ಉದ್ಘಾಟನೆ ಮಾಡಬೇಕು, ಬರಬೇಕು ಅಂತ ನಾವು ಹೇಳಿದ ತಕ್ಷಣ ಅವ್ರು ಯಾವುದೇ ಬೇರೆ ಬೇರೆ ಕೆಲಸಗಳಲ್ಲಿ ಅವರು ಫಿಕ್ಸ್ ಆಗಿತ್ತು, ಅದನ್ನೆಲ್ಲ ಬಿಟ್ಟು ನಮ್ಮ ಈ ಒಂದು ಕರೆಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ಸಿಪಿಎಂ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಪರವಾಗಿ, ಈ ಜಿಲ್ಲೆಯ ದುಡಿಯುವ ಜನರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸೋದರ ಸಂಘಟನೆ ಆಗಿರ್ತಕ್ಕಂಥ ದಲಿತ ಸಂಘಟನೆ ಮುಖಂಡರಾಗಿರ್ತಕ್ಕಂಥ ಆನಂದನವರು ಬಂದಿದ್ದಾರೆ. ಇನ್ನು ಹಲವಾರು ದಲಿತ ಸಂಘಟನೆ ಮುಖಂಡರುಗಳು ಬಂದಿದ್ದಾರೆ. ವೇದಿಕೆ ಮೇಲೆ ಸಿಪಿಎಂ ಪಕ್ಷದ ಮುಖಂಡರುಗಳಿದ್ದಾರೆ. ದಲಿತ ಕೌಲ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ಕೆ ನಾಗರಾಜು, ನಮ್ಮ ದಂಚನಾಡಪಲ್ಲಿ ಕೃಷ್ಣಪ್ಪ, ಮುನಿಯಪ್ಪ, ಯುವಜನ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸು, ಹಲವಾರು ರೈತ ಸಂಘ, ಕೂಲಿಕಾರ ಸಂಘ, ಸಿಪಿಎಂ ಪಕ್ಷದ ಹಲವಾರು ಮುಖಂಡರುಗಳು ಇಲ್ಲಿ ಭಾಗವಹಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಇವತ್ತಿನ ಪ್ರಾರಂಭ ಆಗ್ತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ಚಿಕ್ಕಬಳ್ಳಾಪುರ ಜಿಲ್ಲೆ ಹೋರಾಟಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಜನರ ಪ್ರಜಾಸತ್ತಾತ್ಮಕ ಹಕ್ಕುಗಳಿಗಾಗಿ, ಸಂವಿಧಾನಬದ್ಧ ಬದುಕಿಗಾಗಿ, ಒಂದು ನಮ್ಮ ಜನರ ಬದುಕನ್ನು ಒಂದು ಉತ್ತಮ ಮಟ್ಟದಲ್ಲಿ ಬದುಕಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಬೇಕು ಅಂತೇಳಿ ಎಷ್ಟೋ ಜನಪರ ಹೋರಾಟಗಳನ್ನು ನಡೆಸಿರ್ತಕ್ಕಂಥ ಭೂಮಿ ಅವಿಭಜಿತ ಕೋಲಾರ ಜಿಲ್ಲೆ. ಎಷ್ಟೋ ಹೋರಾಟಗಳ ಪರಿಣಾಮವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ದುಡಿಯುವ ಚಳವಳಿಗೆ ನೇತೃತ್ವ ಕೊಟ್ಟಿರ್ತಕ್ಕಂಥ ಬೀಡು ಈ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಇವತ್ತು ಸಿಪಿಎಂ ಪಕ್ಷದ ಜಿಲ್ಲಾ ಸಮ್ಮೇಳನವನ್ನು ನಾವು ನಡೆಸ್ತಾ ಇದ್ದೀವಿ. ಇದರ ಭಾಗವಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಂದು ತಾಲೂಕು ಕೇಂದ್ರ